ಉಸಿರನ್ನು ತಗೊಳ್ಳೋಣ. ಇನ್ಹೇಲ್. ಒಂದು ದುಂಬಿ ಹೇಗೆ ಸೌಂಡ್ ಮಾಡುತ್ತಲ್ವಾ ಆ ರೀತಿ ನಿಧಾನವಾಗಿ ಒಳಗಡೆಯಿಂದ ಗಂಟಲಿಂದ ಸೌಂಡ್ ಮಾಡೋಣ. ಕಣ್ಣುಚ್ಚಿರಬೇಕು. ಅದೇ ಆಸನದಲ್ಲಿ 3 ಬಾರಿ ಮಾಡೋಣ. ಇನ್ಹೇಲ್, ನಿಧಾನವಾಗಿ ಉಸಿರನ್ನು ತಗೊಳ್ಳೋಣ. ಇನ್ಹೇಲ್, ದೃಷ್ಟಿನ ನೆಲದ ಮೇಲೆ ಎದೆಲ್ಲ ನೋಡ್ತಾ ಪಕ್ಕದಲ್ಲಿ ಯಾರು ಮಾಡ್ತಾ ಇದ್ದಾರೆ, ಈ ಕಡೆ ಯಾರು ಮಾಡ್ತಾ ಇದ್ದಾರೆ ಹಾಗೆ ನೋಡಬಾರ್ದು. ನಿಮಗೆ ಎಷ್ಟು ಕಾನ್ಸಂಟ್ರೇಷನ್ ಇದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ನಿಮ್ಮ ಎಜುಕೇಶನ್ ಅದಕ್ಕೆ ಬರ್ತಾ ಇದ್ದೇನೆ ನೋಡ್ರಲ್ಲಿ HK ಸರ್ ಅವಾಗಿಂದ ಅಷ್ಟೊಂದು ತಿಂತಿದ್ದಾರೆ. ನಂಬರ್ 3 ಫುಲ್ ಬೆಂಡ್ ಆಗಬೇಕು. ಉಸಿರ ಬಿಡ್ಕೊಂತ 3 ಬೆಂಡ್ ಆಗಬೇಕು ಫುಲ್ ಮುಂದ್ಗಡೆ 3 ಲೇ ಬೆಡ್ ಆಗ್ರಲೇ. ಯಾರದು ಅವಳಿಂದ ಮೇಲೆ ಇದ್ದಾಳ ಅವಳು. ಏ ಕಂಡ್ಬಿಡ್ತಾಯಿ ಬೆಂಡ್ ಆಗಬೇಕು. ನಂಬರ್ 4 ಎಡಗಾಲು ಹಿಂದೆ ಹೋಗ್ಬೇಕು. ಎಡಗಾಲು ಹಿಂದೆ ಹೋಗ್ಬೇಕು. ನಮ್ಮ ಎಡಗಾಲು ಲೆಫ್ಟ್ ಲೆಗ್, ನಿಮ್ಮ ಎಡಗಾಲು ಹಿಂದಕ್ಕೆ ಹೋಗ್ಬೇಕು. ಸಂಪೂರ್ಣ ಹಿಂದಕ್ಕೆ ಹೋಗ್ಬೇಕು. ಸಂಪೂರ್ಣ ನಿಮ್ಮ ಎಡಗಾಲು ಹಿಂದಕ್ಕೆ, ಬಲಗಾಲು ಹಿಂದಕ್ಕೆ ಹೋಗ್ಬೇಕು. ನಂಬರ್ 5 ಬಲಗಾಲು ಕೂಡ ಹಿಂದಕ್ಕೆ ಹೋಗ್ಬೇಕು. ಬಲಗಾಲು ಕೂಡ. 2 ಕೈಗಳ ಮೇಲೆ ನಮಸ್ಕಾರ ಮಾಡ್ತಿರಲ್ಲ ಇದೇ ರೀತಿಯಾಗಿ. ಅರ್ಥ ಆಯ್ತಾ? ಈಗ ಹಾವಿನ ರೀತಿಯಾಗಿ ಬರಬೇಕು. ಭುಜಂಗಾಸನ. ಬರೀ ಶೋಲ್ಡರ್ಸ್ ಮಾತ್ರ ಎತ್ತಬೇಕು. ಗುಡ್. ಶೋಲ್ಡರ್ಸ್ ಮಾತ್ರ ಎತ್ತಬೇಕು ಅಷ್ಟೇ. ನಾನು ಮೊದಲೇ ಹೇಳಿದ ಮುಂಭಾಗದಲ್ಲಿ ಬರಬೇಕು. ಏಕಪದ ಪ್ರಸನ್ನಾಸನ. ಬಲಗಾಲು ಮುಂದೆ ಬರಬೇಕು. ಏಕಪದ ಪ್ರಸನ್ನಾಸನ. ಬಲಗಾಲು ಮುಂದೆ ಬರಬೇಕು. 2 ಕಾಲು ಕೂಡ ಗುಡ್. ಈಗ ನಮಸ್ಕಾರ ಸ್ಥಿತಿಗೆ ಬನ್ನಿ. ಮಂತ್ರ ಹೇಳ್ಕೊಂಡು ಕೊಡ್ತೀನಿ. ಹಾಗೆ ಕಣ್ಮುಚ್ಚಬೇಕಲ್ಲ, ಕಣ್ಮುಚ್ಚಿ. ಓ ಮಿತ್ರಾಯ ನಮಃ. ರವಯೇ ನಮಃ. ಸೂರ್ಯಾಯ ನಮಃ. ಭಾನವೇ ನಮಃ. ಖಗಾಯ ನಮಃ. ತೂಷ್ಣೇ ನಮಃ. ಸೂರ್ಯ ನಮಸ್ಕಾರ. 1 ನಮಸ್ಕಾರ ಸ್ಥಿತಿ. 2 3 4
ಬಲಗಾಲಿಂದ ಹೋಗ್ಬೇಕು. ಬಲಗಾಲು ಬಲಗಾಲು. 5 ಎರಡು ಕಾಲಿಂದ ಹೋಗ್ಬೇಕು. 6 ಸಾಷ್ಟಾಂಗ ನಮಸ್ಕಾರ. 7 ಭುಜಂಗಾಸನ. 8 ಪರ್ವತಾಸನ. 9 ಏಕಪದ ಪ್ರಸರಣಾಸನ. 10 ದ್ವಿಪಾದ ಪ್ರಸರಣಾಸನ. 11 ಉತ್ರಾಸನ. 12 ನಮಸ್ಕಾರಾಸನ. ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ಚೆನ್ನಾಗಿ ಮಾಡಿದ.